ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ ಕ್ವಾಲಿಫೈಯರ್ 2ರ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡ ಭರ್ಜರಿಯಾಗಿ ಆದರೆ ಗೆದ್ದಿದೆ 8 ಬಾಲ್ಗಳಿಂದ. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ತಂಡ 214 ರನ್ ಆದ್ರೆ ಹೊಡಿತಾರೆ. ಆದ್ರೆ ಇದರಲ್ಲಿ ಪ್ರಮುಖ ವಿಚಾರ ಏನ್ ಗಮನಿಸಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಮತ್ತೆ 4 ರನ್ಗಳಿಂದ ಸೆಂಚುರಿ ಆದ್ರೆ ಮಿಸ್ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಸೆಂಚುರಿ ಮಿಸ್ ಮಾಡಿಕೊಂಡ ತಕ್ಷಣವೇ ಸ್ವಲ್ಪ ಬೇಜಾರಾಗ್ತಾರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಬಗ್ಗೆ, ಸೆಂಚುರಿಯ ಬಗ್ಗೆ ಇದೀಗ ಮೊಹಮ್ಮದ್ ಸಿರಾಜ್ ಮತ್ತು ರಶೀದ್ ಖಾನ್ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಬಗ್ಗೆ ಮೊಹಮ್ಮದ್ ಸಿರಾಜ್ ಮತ್ತು ರಶೀದ್ ಖಾನ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ 2ನೇ ಕ್ವಾಲಿಫೈಯರ್ ಪಂದ್ಯ ಬಂದ್ಬಿಟ್ಟು ಮುಲ್ಲನ್ಪುರದಲ್ಲಿ ಆದ್ರೆ ನಡೆದಿತ್ತು. ಇನ್ನು ಈ ಪಂದ್ಯದಲ್ಲಿ ರಾಜಸ್ಥಾನ್ ಮತ್ತು ಗುಜರಾತ್ ನಡುವೆ ಟಾಸ್ ಆದ್ರೆ ನಡೆಯಿತು. ಟಾಸ್ ನಲ್ಲಿ ಗೆದ್ದಂತ ರಾಜಸ್ಥಾನ್ ತಂಡ ಮೊದಲು ಬ್ಯಾಟಿಂಗ್ ಮಾಡುತ್ತೆ. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ತಂಡ ಪವರ್ ಪ್ಲೇ ನಲ್ಲಿ 2 ಬಿಗ್ ವಿಕೆಟ್ ಆದ್ರೆ ಕಳೆದುಕೊಳ್ಳುತ್ತೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಧ್ರುವ್ ಜುರೇಲ್, ಯಶಸ್ವಿ ಜೈಸ್ವಾಲ್ ಇಬ್ರು ಕೂಡ ಔಟ್ ಆಗ್ತಾರೆ ಪವರ್ ಪ್ಲೇ ನಲ್ಲಿ. ಅನಂತರ ಬಂದಂತ ರಿಯಾನ್ ಪರಾಗ್ ಕೂಡ ಹೇಳ್ಕೊಳ್ಳುವಂತ ಪ್ರದರ್ಶನ ಅಂದ್ರೆ ಕೊಡ್ಲೇ ಇಲ್ಲ. ಅದು ವೈಭವ್ ಸೂರ್ಯವಂಶಿ ಮಾತ್ರ ನಾನು ಈ ಪಂದ್ಯವನ್ನು ನಾನು ಒಬ್ನೇ ಮುನ್ನಡೆಸುತ್ತೇನೆ ಅಂತಂದು 96 ರನ್ ಆದ್ರೆ ಹೊಡಿತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, 47 ಬಾಲ್ಗಳಲ್ಲಿ 96 ರನ್ ಆಡಿದಂತ ವೈಭವ್ ಸೂರ್ಯವಂಶಿ ಇದರಲ್ಲಿ 8 4 7 6 204ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಆದ್ರೆ ಈ ಪಂದ್ಯದಲ್ಲೂ ಕೂಡ ಸೆಂಚುರಿ ಮಾಡಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ಬಹುದು. ಮತ್ತೆ 4 ರನ್ಗಳಿಂದ ಆದ್ರೆ ಸೆಂಚುರಿ ಮಿಸ್ ಮಾಡಿಕೊಳ್ತಾರೆ ವೈಭವ್ ಸೂರ್ಯವಂಶಿ. ಇವರಿಗೆ ಸಾಥ್ ನೀಡಿದಂತ ರವೀಂದ್ರ ಜಡೇಜಾನು ಕೂಡ 45 ರನ್ ಆದ್ರೆ ಆಡ್ತಾರೆ. ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡುತ್ತೆ ರಾಜಸ್ಥಾನ ತಂಡಕ್ಕೆ ಜಡೇಜಾ ಅವರು. ಹೌದು ಸ್ನೇಹಿತರೆ, ಆದ್ರೆ ಈ 215 ಟಾರ್ಗೆಟ್ ಅನ್ನ ಈಜಿಯಾಗಿ ಚೇಸ್ ಮಾಡಿ ಬಿಸಾಕ್ತಾರೆ ಗುಜರಾತ್ ನ ಬ್ಯಾಟರ್ಸ್. ನಾಯಕನಿಂದ 104 ರನ್ ಆದ್ರೆ ಬರುತ್ತೆ ಗಿಲ್ ಕಡೆಯಿಂದ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಗುಜರಾತ್ ತಂಡ ಈಜಿಯಾಗಿ ರನ್ ಚೇಸ್ ಮಾಡಿ ಗೆಲ್ಲುತ್ತೆ ಅಂತ ಹೇಳ್ಬೋದು. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮತ್ತು ರಾಜಸ್ಥಾನ್ ತಂಡ ಗುಜರಾತ್ ವಿರುದ್ಧ ಸೋತ ಬಳಿಕ ರಶೀದ್ ಖಾನ್ ಮತ್ತು ಸಿರಾಜ್ ಅವರು ಏನೆಲ್ಲ ಮಾತನಾಡಿದ್ದಾರೆ ವೈಭವ್ ಬಗ್ಗೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಬಗ್ಗೆ ಸಿರಾಜ್ ಮೊದಲು ಈ ರೀತಿ ಆದ್ರೆ ಹೇಳಿದ್ದಾರೆ. ನಾನು ರಬಾಡ ಬೌಲಿಂಗ್ ನಲ್ಲಿ ವೈಭವ್ ಸೂರ್ಯವಂಶಿಗೆ ಹೆಡ್ಗೆ ತಲೆಗೆ ಬಾಲ್ ಬಿದ್ದಾಗ ನನಗೆ ಅವಾಗ ಸ್ವಲ್ಪ ನೋವಾಯಿತು. ಏಕೆಂದ್ರೆ ಅವನು ಪಾಪ ಇನ್ನು ಸಣ್ಣ ಹುಡುಗ, ಅವನ ತಲೆಗೆ ಬಾಲ್ ಬಿದ್ದಿದೆ ಅಂತಂದು ನನಗೆ ತುಂಬಾನೇ ಆದ್ರೆ ಬೇಜಾರಾಯಿತು. ಅದೊಂದು ನನಗೆ ಸ್ವಲ್ಪ ಗ್ರೌಂಡ್ ನಲ್ಲಿ ಮರೆಯಲಾಗದ ವಿಷಯ ಆಗಿದೆ ಇವತ್ತಿನ ಪಂದ್ಯದಲ್ಲಿ ಅಂದು ಸ್ವಲ್ಪ ಬೇಸರ ಹೊರಾಗ್ತಾರೆ ಅಂತ ಹೇಳ್ಬೋದು ಸಿರಾಜ್ ಅವರು. ಹೌದು ಸ್ನೇಹಿತರೆ, ಇನ್ನು ರಶೀದ್ ಖಾನ್ ಅವರು ಸೆಂಚುರಿ ಬಗ್ಗೆ ಆದ್ರೆ ಮಾತಾಡ್ತಾರೆ. ವೈಭವ್ ಸೂರ್ಯವಂಶಿದು ಇವತ್ತು ಸೆಂಚುರಿ ಆದ್ರೆ ಮಿಸ್ ಆಗಿದೆ. ಇನ್ನು ಕಳೆದ ಪಂದ್ಯದಲ್ಲೂ ಕೂಡ ಹೈದರಾಬಾದ್ ವಿರುದ್ಧನೂ ಕೂಡ 3 ರನ್ಗಳಿಂದ ಸೆಂಚುರಿ ಮಿಸ್ ಆಗಿತ್ತು. ಈ ಪಂದ್ಯದಲ್ಲೂ ಕೂಡ ನಮ್ಮ ವಿರುದ್ಧನೂ 4 ರನ್ಗಳಿಂದ ಸೆಂಚುರಿ ಆದ್ರೆ ಮಿಸ್ ಆಗಿದೆ. ಹೌದು, ಬ್ಯಾಡ್ ಲಕ್ ಆದ್ರೆ ಕಾಡ್ತಾ ಇದೆ ಅಂತ ಅನ್ಸುತ್ತೆ ವೈಭವ್ ಸೂರ್ಯವಂಶಿಗೆ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಸೆಂಚುರಿ ಮಾಡಿಕೊಳ್ಳಲು ಆಗಲಿಲ್ಲ ಅಂತಂದು ರಶೀದ್ ಖಾನ್ ಅವರು ಕೂಡ ಸ್ವಲ್ಪ ಬೇಸರದಿಂದ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು, ಫೈನಲ್ಗೆ ಆದ್ರೆ ಹೋಗಿದೆ ಗುಜರಾತ್, ಆದ್ರೂ ಕೂಡ ರಾಜಸ್ಥಾನ ಆಟಗಾರರು ಕೂಡ ವೈಭವ್ ಸೂರ್ಯವಂಶಿ ಮೇಲೆ ಕಾಳಜಿ ಆದ್ರೆ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.